ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ನಿಮ್ಮ ಕರ್ಮಗಳು ಶಾಶ್ವತವಾಗಿ ದೂರ ಆಗುತ್ತವೆ. ಈ 9 ಸೂತ್ರಗಳು ಕೊನೆಯವರೆಗೂ ಮರೆಯಬೇಡಿ ಅಂತ ಸಾಯಿಯಪ್ಪ ಇವತ್ತು ತುಂಬಾ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ 9 ಸೂತ್ರಗಳು ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯಬಾರದು. ಯಾಕಂದ್ರೆ ನಾವೇನೇ ತಪ್ಪು ಮಾಡಿದ್ರು ಕೂಡ ಈ 9 ಸೂತ್ರಗಳು ಸಾಯಿಯಪ್ಪ ಹೇಳಿದ್ದಾರೆ ಅಂತ ನೆನಪು ಮಾಡ್ಕೋಬೇಕು. ಇದು ಎಲ್ಲರ ಜೀವನದಲ್ಲಿ ಶಾಶ್ವತವಾಗಿ ಅವರ ಕೊನೆಯವರೆಗೂ ಅವರ ಜೀವನ ಚೆನ್ನಾಗಿ ಬಾಳಬೇಕು ಅಂದ್ರೆ ನೆನಪಿಟ್ಕೋ ಅಂತ ಒಳ್ಳೆಯ 9 ಸೂತ್ರಗಳು. ಈ ಸೂತ್ರಗಳನ್ನ ಯಾರ್ಯಾರು ನೆನಪಿಟ್ಕೊಂತಾರೋ ಅವರ ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲ ಕೂಡ ಸಾಯಿಯಪ್ಪನೇ ಹಂಚ್ಕೊಂತಾರೆ. ಈಗ ಆ 9 ಸೂತ್ರಗಳು ಏನು ಅನ್ನೋದು ತಿಳಿದುಕೊಳ್ಳೋಣ. ಮೊದಲನೆಯ ಸೂತ್ರ ಏನು ಅಂದ್ರೆ, ನಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದ್ರೂ ಕೂಡ ಮಾನವತ್ವವನ್ನು ಮರೆಯಬಾರದು. ಜ್ಞಾನವನ್ನು ತುಂಬಿಕೊಂಡು ಮಾನವತ್ವವನ್ನು ಮರೆದು ಹೋದ್ರೆ ಒಂದು ಕಾಲ ಇಲ್ಲ ಅಂದ್ರೂ ಒಂದು ಕಾಲ ತಪ್ಪದೆ ನಿಮಗೆ ಬಡತನ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಕೂಡ ಯಾವತ್ತು ನಿಮ್ಮ ಲೈಫಲ್ಲಿ ಮಾನವತ್ವವನ್ನು ಮರೆಯಬಾರದು. ಇದು ಎಲ್ಲರೂ ಕೂಡ ನೆನಪಿಟ್ಕೋಬೇಕು. ಮತ್ತೆ ಎರಡನೆಯದು, ಮನುಷ್ಯಾಗಿ ಹುಟ್ಟಿದ ನಂತರ ತಪ್ಪದೆ ಏನೋ ಒಂದು ಕೆಲಸವನ್ನು ಮಾಡಬೇಕು. ಆ ಕೆಲಸದಲ್ಲಿ ಖುಷಿ ಇರಬೇಕು. ಇಲ್ಲ ಅಂದ್ರೆ ಸೋಂಬೇರಿ ತರ ಕುತ್ಕೊಂಡು ತಿನ್ನೋ ಅಂತವ್ರಿಗೆ ಖಂಡಿತ ಬಡತನ ಬರುತ್ತೆ. ಮತ್ತೆ ಮೂರನೇದು, ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋವಾಗ ಅದರಲ್ಲಿ ಉನ್ನತ ಸ್ಥಾಯಿಗೆ ಹೋಗ್ಬೇಕು ಅನ್ನೋ ಖುಷಿ ನೀವು ಪಡಬೇಕು. ಮತ್ತೆ ಅದರಿಂದ ಒಂದು ಪ್ರತ್ಯೇಕ ಸ್ಥಾನವನ್ನು ನೀವು ಸಂಪಾದನೆ ಮಾಡ್ಕೋಬೇಕು. ಈ ತರ ಮೈಂಡ್ ಸೆಟ್ ಇಟ್ಕೊಂಡಿಲ್ಲ ಅಂದ್ರೆ ನೀವು ಮಾಡ್ತಾ ಇರೋಂತ ಕೆಲಸದಲ್ಲಿ ನಿಮ್ಗೆ ಗ್ರೋತ್ ಅನ್ನೋದು ಸಿಗಲ್ಲ. ಯಾವತ್ತು ಒಂದೇ ಸ್ಥಾಯಿದಲ್ಲಿ ಕುತ್ಕೊಂಡ್ ಬಿಡ್ತೀರಾ. ಮತ್ತೆ ನಾಲ್ಕನೇದು, ಅಜ್ಞಾನವನ್ನು ಬಿಡಬೇಕು. ಜ್ಞಾನವನ್ನು ಸಾಧನೆ ಮಾಡಬೇಕು. ಏನೇ ಆಗಿರಲಿ ನಿಮ್ಮ ಜೀವನದಲ್ಲಿ ಕಾಲ ಗಮನವನ್ನು ಯಾವತ್ತೂ ಬೈಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ಕೊಂತ ಹೋಗಿ, ನಿಮ್ಗೆ ಆ ದೈವ ಸಂಕಲ್ಪನೆ ಸಿಗುತ್ತೆ. ಮತ್ತೆ ಐದನೇದು, ಕರ್ಮಫಲ ಯಾವತ್ತು ನಮ್ಮ ಅದೃಷ್ಟ ಮೇಲೆ ಆಧಾರವಾಗಿ ಇರಲ್ಲ. ನಾವು ಮಾಡೋ ಕೆಲಸ ಮೇಲೆ ಆಧಾರವಾಗಿ ಇರುತ್ತೆ. ಅಂದ್ರೆ ನಾವು ಯಾವ ತರ ಕಷ್ಟ ಪಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ನಮ್ಗೆ ಅದೃಷ್ಟ ಇಲ್ಲ ಅಂತ ನಾವು ಮಾಡ್ತಾ ಇರೋಂತ ಕೆಲಸನ ಬಿಟ್ಬಿಡ್ಬಾರ್ದು. ಕಷ್ಟಪಟ್ಟು ದುಡಿದ್ರೆ ಖಂಡಿತ ಅದ್ರ ಮೇಲೆ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ. ಆ ಕರ್ಮ ಫಲ ಅನ್ನೋದು ಬಹಳ ನಿಮ್ಗೆ ಒಳ್ಳೇದೇ ಮಾಡುತ್ತೆ. ಮತ್ತೆ ಆರನೇದು, ಯಾವಾಗ್ಲೂ ಪಕ್ಕದವ್ರನ್ನ ನೋಡ್ಬಿಟ್ಟು ಬೈಕೋಬಾರ್ದು. ಅವರು ಚೆನ್ನಾಗಿದ್ದಾರೆ ಅನ್ನೋದು ನಿಮ್ಗೆ ಹೊಟ್ಟೆ ಕಿಚ್ಚನ್ನೋದು ಇರಬಾರ್ದು. ಅಂತ ಮನಸ್ಸು ಇರೋ ಅಂತವ್ರಿಗೆ ಖಂಡಿತ ದೇವರು ಬಡತನ ಕೊಡ್ತಾರೆ. ಮತ್ತೆ ಏಳನೇದು, ಯಾರಾದ್ರೂ ಆಗಿರ್ಬೋದು, ಎಂಥದೇ ಕೆಲಸ ಇರಲಿ, ಆ ಕೆಲಸನ ನೋಡಿ ಭಯ ಪಟ್ರೆ ಖಂಡಿತ ಅವರು ಜೀವನದಲ್ಲಿ ಸಕ್ಸಸ್ ಅನ್ನೋದೇ ನೋಡಲ್ಲ. ಯಾಕಂದ್ರೆ ಕೆಲಸ ನೋಡಿದ್ರೆ ಸಾಕು, ಅವರು ಸುಮ್ಮನೆ ಕುತ್ಕೊಳ್ಳೋದು, ಅಂದ್ರೆ ಸೋಂಬೇರಿ ತರ ಕುತ್ಕೊಂಡು ಆ ಕೆಲಸ ನೋಡಿದ್ರೇನೆ ಅಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಅಂತವ್ರಿಗೆ ಖಂಡಿತ ದೇವರು ಉನ್ನತ ಸ್ಥಾಯಿಗೆ ಹೋಗಕ್ಕೆ ಅವಕಾಶನೇ ಕೊಡಲ್ಲ. ಮತ್ತೆ ಎಂಟನೇದು, ನಿಮ್ಗಿಂತ ಕಡಿಮೆ ಇರೋಂಥವ್ರು ಅಂದ್ರೆ ಬಡತನ ಅನುಭವಿಸ್ತಾ ಇರ್ತಾರಲ್ವಾ, ಅಂತವ್ರನ್ನ ನೋಡ್ಬಿಟ್ಟು ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ಕಡಿಮೆ ಮಾಡಿ ಮಾತಾಡೋದು, ಅಂತ ಮಾತುಗಳು ಮಾತಾಡೋ ಅಂತವ್ರು ಖಂಡಿತ ಒಂದು ಕಾಲ ಬಡತನ ಅನ್ನೋದು ಅನುಭವಿಸ್ತಾರೆ. ಇದು ಜೀವಿತ ಸತ್ಯ. ದೇವರು ಖಂಡಿತ ಅಂತವ್ರಿಗೆ ಶಿಕ್ಷೆ ಕೊಡ್ತಾರೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ನಿಮ್ ಕೈಯಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ದಾನ ಮಾಡಿಲ್ಲ ಅಂದ್ರೆ ಅಂತವರು ಖಂಡಿತ ಬಡತನ ಅನುಭವಿಸ್ತಾರೆ. ಪ್ರತಿ ಒಬ್ಬರು ಕೂಡ ಸಾಯಿಯಪ್ಪ ಹೇಳ್ತಾ ಇರೋದು ಮಾತು,
ನೆನಪಿಟ್ಕೊಳ್ಳಿ. ಲಾಸ್ಟ್ ಫೈನಲ್ ಆಗಿ ಹೇಳ್ತಾ ಇದ್ದಾರೆ, ಮಾನವತ್ವ ರಕ್ತ ಸಂಬಂಧ ಬಹಳ ಶ್ರೇಷ್ಠ. ಯಾಕಂದ್ರೆ ಮಾನವತ್ವ ಇಲ್ಲದೆ ನಿಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ಅದು ವ್ಯರ್ಥವೇ ಆಗುತ್ತೆ. ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಒಳ್ಳೆಯ ಕಾಲ ನಡೆಯುತ್ತೆ. ಆ ಸಮಯದಲ್ಲಿ ನಾವು ದೈವ ಸಂಕಲ್ಪನೆ ಇದೆ ಅಂತ ಅದನ್ನ ವ್ಯರ್ಥ ಮಾಡ್ಕೊಂಡಿಲ್ಲದೆ ಆ ಸಮಯವನ್ನು ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಈ 9 ಸೂತ್ರಗಳು ಇವತ್ತು ಸಾಯಿ ಅಪ್ಪ ಹೇಳ್ತಾ ಇದ್ದಾರೆ. ಇದನ್ನ ಪ್ರತಿ ಒಬ್ಬರು ಕೂಡ ಕೊನೆಯವರೆಗೂ ನೆನಪಿಟ್ಕೋಬೇಕು ಅಂತ ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಈ ವಿಷಯಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.